ಎಲ್ಲರಿಗೂ ನಮಸ್ಕಾರ. ಸ್ಮಾರ್ಟ್ ವರ್ಕ್ ಇನ್ ಲೈಫ್ ಸೂಪರ್ ಚಾನಲ್ಗೆ ಸುಸ್ವಾಗತ. ಇವು ಕಲ್ಲಂಗಡಿ ಹಣ್ಣಿನ ಸೀಸನ್ನೊಳಗೆ ಕಲ್ಲಂಗಡಿ ಹಣ್ಣು ನಾವು ಒಂದಿನ ಅಲ್ದ ಏನು ಸೀಸನ್ನೊಳಗೆ ಎಷ್ಟೊಂದು ಸಲ ತೊಗೊಂಬರ್ತೀವೋ ಗೊತ್ತಾಗಲ್ಲ ಹಣ್ಣುಗಳ್ನ. ಆ ಟೈಮಲ್ಲಿ ನಿಮಗೆ ಬೇಕಾದಾಗ ಈ ಥರ ಒಂದು ಅಡುಗೆ ಮಾಡ್ಕೊಳ್ಳಿ. ನೋಡಿ, ಕಲ್ಲಂಗಡಿ ಹಣ್ಣು ಮೇಲ್ಗಡೆ ಹಣ್ಣು ಕೆಂಪು ಹಣ್ಣೆಲ್ಲ ತೆಗೆದಿರ್ತೀವಿ. ಕೆಳಗಡೆದು ಇದು ವೈಟ್ದು ಇದು ಇದೆಯಲ್ಲ, ಇನ್ನೂ ಅರ್ಧ ಹಣ್ಣು ಅದರಲ್ಲಿ ಇರುತ್ತೆ. ಆಮೇಲೆ ಸಿಪ್ಪೆ ಇರುತ್ತೆ, ಸಿಪ್ಪೆ ತೆಗೆಯೋದು ಬೇಡ. ಈ ಥರ ಹಣ್ಣು ಉಳಿಸ್ಕೊಳ್ಳಿ, ಫುಲ್ಲು ತೆಗಿಬೇಡಿ. ಸಾಂಬಾರು ಮಾಡಬೇಕು, ಪಲ್ಯ ಮಾಡಬೇಕಂದಾಗ ಸ್ವಲ್ಪ ಈ ಥರ ಮಿಕ್ಕಿಸ್ಕೊಳ್ಳಿ ಹಣ್ಣುಗಳ್ನ. ವೈಟ್ದು ಬೇಕಾಗಿರೋ ಪದಾರ್ಥ: ಮೆಣಸಿನ್ಕಾಯಿ, ಧನ್ಯಕಾಳು, ಕಾಳುಮೆಣಸು, ಒಣ ಕೊಬ್ಬರಿ, ಈರುಳ್ಳಿ, ಬೆಳ್ಳುಳ್ಳಿ, ಅಕ್ಕಿ, ಕಡಲೆಬೇಳೆ, ಹೆಸರುಬೇಳೆ, ಎಣ್ಣೆ, ಉಪ್ಪು, ಖಾರ, ಅರಿಶಿನ ಮಾಮೂಲಿ ಒಗ್ಗರಣೆಗೆ. ನಾವು ಖಾರದ ಐಟಮ್ ಮಾಡ್ತಾಯಿದ್ದೀವಿ ಅಂದ್ರೆ ಅದು ಬೇಕೇ ಬೇಕಲ್ವ. ಸೊ ಅದರಿಂದ ನೋಡಿ, ಇಷ್ಟು ಐಟಮ್ಗಳ್ನ ಸ್ವಲ್ಪ ತಗೊಳ್ಳಿ ಕ್ವಾಂಟಿಟಿನ. ಒಬ್ಬಟ್ಟು ಸಾಂಬಾರು ಪದಾರ್ಥ ಹಾಕಿದರೂ ಸಾಕು. ನೀವು ಮನೇಲಿ ಒಬ್ಬಟ್ಟು, ಹೋಳಿಗೆ, ಸಾಂಬಾರು ಏನು ಮಾಡ್ತಿರಲ್ಲ ಅದನ್ನು ಹಾಕಿದರೆ ಅಷ್ಟೇ ಸಾಕು. ನಾನು ಇಷ್ಟು ಪದಾರ್ಥ ತೊಗೊಂಡಿದ್ದೀನಿ. ನೋಡಿ, ಈ ಹಣ್ಣುಗಳ್ನ ಎಷ್ಟೊಂದು ಎಸಿತೀವಿ ನಾವು. ಮಾತ್ರ ಹಣ್ಣು ತಂದಾಗ ಒಂದು ಭಾಗನಾದ್ರೂ ಮಾಡ್ಕೊತೀವಿ ಸಾಂಬಾರು ಪಲ್ಯನ. ಈ ಥರ ಬೇಳೆ ಕಟ್ ಮಾಡ್ಕೊಂಡು, ತೊಗರಿ ಬೇಳೆ ಕಡಿಮೆ ಹಾಕ್ಕೊಳ್ಳಿ, ಯಾಕಂದರೆ ಮಸಾಲ ಪದಾರ್ಥನೇ ಜಾಸ್ತಿ ಇದೆ, ಬೇಳೆ ಬರುತ್ತೆ ಅದರಲ್ಲಿನೂ. ಟೊಮೊಟೊ ಹಾಕಿ ಬೇಯಿಸ್ಕೊಳ್ಳಿ. ಇವಾಗ ನಾನು ಈ ಥರ ಹುರ್ಕೊತಾ ಇದ್ದೀನಿ. ಕೊಬ್ಬರಿ, ಈರುಳ್ಳಿ, ಬೆಳ್ಳುಳ್ಳಿ ಹಾಕ್ಕೊಂಡು ಈ ಥರ ಕಾಳು ಮೆಣಸು, ಧನ್ಯಕಾಳು, ಬೇಳೆಗಳ್ನ ಸಪ್ರೇಟಾಗಿ ಹುರ್ಕೊಳ್ಳಿ. ಮಿಕ್ಸ್ ಮಾಡ್ಕೋಬೇಡಿ, ಹೋಗ್ಬಿಡುತ್ತೆ, ಗೊತ್ತಾಗಲ್ಲ. ನೋಡಿ, ಈ ಥರ ಅಕ್ಕಿ ಸ್ವಲ್ಪ ಹಾಕಿ, ಎಲ್ಲ ಕಾಳನ್ನು ಕಡಿಮೆನೇ ಹಾಕಿ. ನಿಮ್ಮ ಕ್ವಾಂಟಿಟಿ ಮನೆ ಜನಗಳಿಗೆ ಪ್ರಕಾರ ಎಷ್ಟು ಜನ ಇರ್ತೀವೋ ಅಷ್ಟು ಅದ್ರ ಮೇಲೆ ನೀವು ಮಾಡ್ಕೊಳ್ಳಿ. ಬಟ್ ಮಾಡೋದು ಮಾತ್ರ ಮಿಸ್ ಮಾಡ್ಕೊಬೇಡಿ ದಯವಿಟ್ಟು. ನೋಡಿ, ಬೇಯಿಸಿದಾಗ ಈ ಥರ ಆಗುತ್ತೆ. ಈ ಥರ ಬೆಂದಿದೆ ನೋಡಿ. ಕಲ್ಲಂಗಡಿ ಹಣ್ಣು ಅನ್ನೋದು ಗೊತ್ತಾಗಲ್ಲ. ಆ ಮಸಾಲ ಪದಾರ್ಥ ರುಬ್ಕೊಂಡಿದ್ದೀನಿ. ಇದಕ್ಕೇನಿಲ್ಲ, ಇಂಗ್ರೀಡಿಯೆಂಟ್ಸು ನೀವು ಯಾವುದಾದ್ರೂ ಹಾಕ್ಕೋಬೋದು. ನೋಡಿ, ಜೀರಿಗೆ, ಸಾಸಿವೆ ಮಾತ್ರ ನಾನು ಸ್ಕಿಪ್ ಮಾಡಿದ್ದೀನಿ. ಕರಿಬೇವು ಹಾಕಿ ಡೈರೆಕ್ಟ್ ಆ ಮಸಾಲದನ್ನ ಬೇಳೆ ಜೊತೆ ಮಿಕ್ಸ್ ಮಾಡ್ಕೊಂಬಿಟ್ಟೆ. ನಾನು ಜಾರಿಂದ ತೆಗೆದು ಡೈರೆಕ್ಟ್ ಎಣ್ಣೆಗೆ ಹಾಕಿಲ್ಲ, ಬೇಳೆ ಜೊತೆ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಒಗ್ಗರಣೆಗೆ ಹಾಕಿದ್ದೀನಿ. ಇದಕ್ಕೆ ನಾನು ಉಪ್ಪೊಂದು ಹಾಕಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ಅಷ್ಟೇ. ಬೆಲ್ಲ ಹಾಕಿದ್ದೀನಿ, ಇನ್ನೇನು ಮಿಕ್ಸ್ ಮಾಡಿಲ್ಲ. ನೋಡಿ, ಕಲರ್ ಚೆನ್ನಾಗಿ ಬಂದಿದೆ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ದೀನಿ, ಅರಿಶಿನ ಮಿಕ್ಸಿಯಲ್ಲಿ ಹಾಕಿಬಿಟ್ಟಿದ್ದೀನಿ. ನೋಡಿ, ಚೆನ್ನಾಗಿ ಬಂದಿದೆ. ನಿಮ್ಮ ಯಾವ ಥರ ಅದಕ್ಕೆ ಬರುತ್ತೋ ನಿಮ್ಮ ಮಸಾಲೆ ಯಾವುದು ಇದೆಯೋ ಸಾಂಬಾರ್ದು ಅದೇ ಮಸಾಲ ಹಾಕಿ ಮಾಡ್ಕೊಳ್ಳಿ. ನೋಡಿ, ಮುದ್ದೆ ಜೊತೆ ಕಲ್ಲಂಗಡಿ ಹಣ್ಣಿನ ಸಾಂಬಾರು ರೆಡಿ. ಕಲ್ಲಂಗಡಿ ಹಣ್ಣಿನ ಪಲ್ಯವೂ ಮಾಡಿದ್ದೀನಿ. ನೆಕ್ಸ್ಟ್ ಟೈಮು ನಾನು ನಿಮಗೆ ವಿಡಿಯೋ ಮಾಡ್ತೀನಿ. ಪ್ಲೀಸ್ ಎಲ್ಲರೂ ವೇಸ್ಟ್ ಮಾಡಬೇಡಿ. ಆ ಥರ ನಾನು ಮಾಡಿದಂಗೆ ಫಾಲೋ ಮಾಡ್ಕೊಳ್ಳಿ. ನಿಮ್ಗೆ ಯಾವುದು ಮಸಾಲ ಹಾಕ್ಬೇಕು ಅನ್ಕೊಂತ ಆ ಮಸಾಲ ಹಾಕಿ ಮಾಡ್ಕೊಳ್ಳಿ. ಆದರೆ ಬೇಳೆ ಬೇಯಿಸುವಾಗ ಇದನ್ನು ಹೆಚ್ಚಿಬಿಟ್ಟು ಹಾಕ್ಕೊಂಡು ಮಾಡ್ಕೊಳ್ಳಿ ಅಷ್ಟೇ. ಇದರಲ್ಲಿ ಇನ್ನೇನಿಲ್ಲ. ಬಟ್ ಸಾಂಬಾರು ಸೂಪರಾಗಿದೆ. ನೀವು ಟ್ರೈ ಮಾಡಿರಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.